ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮುಂದಿನ ತಿಂಗಳು ಪಾಕಿಸ್ತಾನದಲ್ಲಿ ನಡೆಯಲಿರುವ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮ್ಮೇಳನಕ್ಕೆ ಭಾರತದ ಪ್ರಧಾನಿಯನ್ನ ಪಾಕಿಸ್ತಾನ ಆಹ್ವಾನಿಸಿದೆ. ಆದರೆ ಆ ಸಮ್ಮೇಳನದಲ್ಲಿ ಭಾರತ ಭಾಗಿಯಾಗುತ್ತಾ? ಪ್ರಧಾನಿ ಹೋಗ್ತಾರಾ? ವಿದೇಶಾಂಗ ಸಚಿವರು ಅದರಲ್ಲಿ ಭಾಗಿಯಾಗ್ತಾರಾ? ಅಥವಾ ಭಾರತ ಸಮ್ಮೇಳನವನ್ನು ಬಹಿಷ್ಕರಿಸುತ್ತಾ? ಈ ಬಗ್ಗೆ ಅಧಿಕೃತವಾಗಿ ವಿದೇಶಾಂಗ ಇಲಾಖೆ ಇದುವರೆಗೆ ಏನನ್ನೂ ಹೇಳಿಲ್ಲ. ಆದರೆ ಮೊನ್ನೆ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪಾಕಿಸ್ತಾನದ ಬಗ್ಗೆ ಹೇಳಿರುವ ಮಾತುಗಳು ಭಾರತದ ನಿಲುವನ್ನು ಪರೋಕ್ಷವಾಗಿ ಸ್ಪಷ್ಟಪಡಿಸ್ತಾ ಇವೆ. ಹಾಗಾದ್ರೆ ಭಾರತ SCO ಸಮ್ಮೇಳನದಲ್ಲಿ ಭಾಗಿಯಾಗತ್ತಾ? ಭಾಗವಹಿಸದೆ ದೂರ ಉಳಿಯತ್ತಾ? ಇಷ್ಟಕ್ಕೂ ಆ ಸಮ್ಮೇಳನಕ್ಕೆ ಹೋಗೋದ್ರಿಂದ ಲಾಭ ಏನು, ನಷ್ಟ ಏನು? ಭಾರತವನ್ನು ಆಹ್ವಾನಿಸುವ ಮೂಲಕ ಪಾಕಿಸ್ತಾನ ಹಾಗೂ ಚೈನಾಗಳು ಭಾರತವನ್ನ ರಾಜಕೀಯ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇವೆಯಾ? ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ 15-16ನೇ ತಾರೀಕು ಪಾಕಿಸ್ತಾನದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮ್ಮೇಳನ ನಡೆಯುತ್ತೆ. ಈ SCO ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಹಿಂದೆ ಅದರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ಆದರೂ ನಿಮಗೊಮ್ಮೆ ಇದರ ಬಗ್ಗೆ ನೆನಪು ಮಾಡಿಕೊಟ್ಟು ಮುಂದಕ್ಕೆ ಹೋಗ್ತೀನಿ. SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೆಸರೇ ಹೇಳೋ ಹಾಗೆ ಇದು ಚೈನಾ ಪ್ರಾಬಲ್ಯದ ಸಂಘಟನೆ. ಇದರ ಮುಖ್ಯ ಕಚೇರಿ ಇರೋದು ಬೀಜಿಂಗಲ್ಲಿ. 1996ರಲ್ಲಿ ರಷ್ಯಾ, ಚೈನಾ, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ ಸೇರಿ ಶಾಂಘೈಯಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕತ್ವೆ. ಅದನ್ನು ಶಾಂಘೈ 5 ಅಂತ ಅವತ್ತು ಕರೆದ್ರು. ಆನಂತರ 2001ರಲ್ಲಿ ಈ 5ರ ಜೊತೆಗೆ 6ನೇ ದೇಶವಾಗಿ ಉಜ್ಬೇಕಿಸ್ತಾನ ಸೇರ್ಪಡೆ ಆಯಿತು. ಆಗ ಇದನ್ನು ಶಾಂಘೈ ಕೋಆಪರೇಷನ್ SCO ಅನ್ನೋ ಹೆಸರಲ್ಲಿ ಕರೆಯಲಾಯಿತು. ಮುಂದೆ 2017ರಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳು ಇದರ ಸದಸ್ಯ ದೇಶಗಳಾದವು. 2022ರಲ್ಲಿ ಇರಾನ್ ಹಾಗೂ ಬೆಲಾರುಸ್ಗಳಿಗೆ ಕೂಡ SCO ಸದಸ್ಯತ್ವವನ್ನು ಕೊಡಲಾಯಿತು. ಈಗ ಇದು ಏಷ್ಯಾ ಹಾಗೂ ಯುರೋಪಿನ ಒಟ್ಟು 10 ದೇಶಗಳ ಕೂಟ. ಯುರೇಷಿಯಾ ಭಾಗದಲ್ಲಿ ವ್ಯಾಪಾರ, ವಾಣಿಜ್ಯ ಅಭಿವೃದ್ಧಿ, ಪರಸ್ಪರ ನಂಬಿಕೆಯನ್ನು ಬೆಳೆಸೋದು, ಭಯೋತ್ಪಾದನೆಯ ವಿರುದ್ಧ ಸಂಘಟಿತ ಹೋರಾಟ, ಆರ್ಥಿಕ ಪ್ರಗತಿ ಮುಂತಾದ ಧ್ಯೇಯಗಳೊಂದಿಗೆ ಈ ಸಂಘಟನೆ ಆರಂಭ ಆಯಿತು. ಇದರ ವಿಶೇಷ ಏನಪ್ಪಾ ಅಂದ್ರೆ, ಇದರಲ್ಲಿನ ಸದಸ್ಯ ದೇಶಗಳಿವೆಯಲ್ಲ, ಇವು ವಿಶ್ವದ ಜನಸಂಖ್ಯೆಯಲ್ಲಿ 42% ಪಾಲನ್ನು ಪಡ್ಕೊಂಡಿವೆ. ಸಹಜಾನೇ ಅಲ್ವಾ? ಭಾರತ ಮತ್ತು ಚೈನಾ ಅನ್ನೋ 2 ಅತಿದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಿದರಲ್ಲಿವೆ. ಹಾಗೆ GDPಯ ವಿಷಯಕ್ಕೆ ಬಂದರೆ, ಜಗತ್ತಿನ ಒಟ್ಟು GDPಯಲ್ಲಿ ಈ ಸಂಘಟನೆಯ ಸದಸ್ಯ ದೇಶಗಳ GDP 25%ರಷ್ಟಿದೆ. ಹಾಗೆ ಭಾರತ, ರಷ್ಯಾ, ಚೈನಾ ಹಾಗೂ ಪಾಕಿಸ್ತಾನ ಈ 4 ನ್ಯೂಕ್ಲಿಯರ್ ಶಕ್ತ ದೇಶಗಳು ಇದರಲ್ಲಿವೆ. ರಷ್ಯಾ, ಚೈನಾ ಅನ್ನೋ 2 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದಿರುವ ದೇಶಗಳು ಈ ಸಂಘಟನೆಯ ಸದಸ್ಯತ್ವವನ್ನು ಹೊಂದಿವೆ. ಹೀಗಾಗಿ ಇದು ಜಾಗತಿಕ ದೃಷ್ಟಿಯಿಂದ ತುಂಬಾ ಶಕ್ತಿಶಾಲಿ ಹಾಗೂ ಪ್ರಾಮುಖ್ಯತೆಯನ್ನು ಪಡ್ಕೊಂಡ ಸಂಘಟನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಚೈನಾ ಪ್ರಾಬಲ್ಯದ ಈ ಕೂಟಕ್ಕೆ ಭಾರತ ಯಾಕೆ ಸೇರ್ಪಡೆ ಆಯಿತು? ಗೆಳೆಯರೆ, ಭಾರತ 2017ರಲ್ಲಿ ಅಮೆರಿಕ ನೇತೃತ್ವದ ಕ್ವಾಡ್ ಕೂಟವನ್ನು ಸೇರ್ತು ನೋಡಿ. ಅದೇ ಸಂದರ್ಭದಲ್ಲಿ ರಷ್ಯಾ ಬೆಂಬಲಿತ SCO ಸದಸ್ಯತ್ವವನ್ನು ಕೂಡ ಭಾರತ ಪಡ್ಕೊಡ್ತು. ಇಲ್ಲಿ ನಿಮಗೆ ಭಾರತದ ಸ್ಟ್ರಾಟಜಿ ಅರ್ಥ ಆಗಬೇಕು. ನಾವು ಪಶ್ಚಿಮದ ಜೊತೆಗಿದ್ದ ಹಾಗೆ ರಷ್ಯಾದ ಜೊತೆಗೂ ಇರ್ತೀವಿ ಅನ್ನೋದನ್ನ ಹೇಳಬೇಕಾಗಿತ್ತು. ಜೊತೆಗೆ ಇದು ಯುರೇಷಿಯಾ ಅಥವಾ ಮಧ್ಯ ಏಷ್ಯಾ ಭಾಗದಲ್ಲಿ ಅತ್ಯಂತ ಪ್ರಭಾವವನ್ನು ಹೊಂದಿರುವ ಸಂಘಟನೆ ಆಗಿತ್ತು. ಅಲ್ಲಿ ಭಾರತ ತನ್ನ ಸಾಫ್ಟ್ ಪವರ್ ಅನ್ನು ಬೆಳೆಸ್ಕೊಳ್ಳೋದಕ್ಕೆ ಇದರ ಸದಸ್ಯತ್ವವನ್ನು ಪಡ್ಕೋಬೇಕಿತ್ತು. ಇನ್ನು ಪಾಕಿಸ್ತಾನ ಹಾಗೂ ಚೈನಾಗಳಿರೋ ಸಂಘಟನೆಯಲ್ಲಿ ಭಾರತ ಇಲ್ಲದೆ ಇದ್ರೆ ಅಲ್ಲಿ ಭಾರತಕ್ಕೆ ನಷ್ಟ ಅನ್ನೋ ಕಾರಣಕ್ಕೆ ಈ ಸಂಘಟನೆಯ ಸದಸ್ಯತ್ವವನ್ನು ಭಾರತ ಪಡ್ಕೊಳ್ತು. ನಾವು ಪಶ್ಚಿಮ ಹಾಗೂ ಪೂರ್ವ 2ರ ಜೊತೆಗೂ ಉತ್ತಮ ಬಾಂಧವ್ಯವನ್ನು ಹೊಂದಿ ದಕ್ಷಿಣ ವಿಶ್ವವನ್ನು ಪ್ರತಿನಿಧಿಸಬೇಕು ಅನ್ನೋದು ಭಾರತದ ಇರಾದೆ. ಅಂದ್ರೆ ಇಲ್ಲಿ ಅಮೆರಿಕ, ಚೈನಾ, ರಷ್ಯಾಗಳ ನಡುವೆ ಭಾರತ ಕೂಡ ಜಾಗತಿಕ ಶಕ್ತಿಯಾಗಿ ಬೆಳಿಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ಅಮೆರಿಕ ಹಾಗೂ ರಷ್ಯಾಗಳ ನಡುವಿನ ಸಂಘರ್ಷದಲ್ಲಿ ನಾವು ತಟಸ್ಥವಾಗಿದ್ದೀವಿ. ಇಬ್ಬರ ಜೊತೆಗಿನ ಸಂಬಂಧಗಳು ನಮಗೆ ಮುಖ್ಯ. ಎರಡನ್ನೂ ನಾವು ಸಮಾನವಾಗಿ ನೋಡ್ತೀವಿ ಅನ್ನೋದನ್ನು ತೋರಿಸ್ಕೋಬೇಕಿತ್ತು. ಈ ಎಲ್ಲ ಕಾರಣಗಳಿಂದ ಭಾರತ SCO RIC ಅಂದ್ರೆ ರಷ್ಯಾ, ಇಂಡಿಯಾ, ಚೈನಾ ಹೀಗೆ ಸಾಕಷ್ಟು ರಷ್ಯಾ ಹಾಗೂ ಚೈನಾ ಪ್ರಾಬಲ್ಯದ ಕೂಟಗಳಲ್ಲಿ ಭಾಗಿಯಾಯಿತು. ಇನ್ನು ಈಗ ಈ ಸಮ್ಮೇಳನ ಪಾಕಿಸ್ತಾನದಲ್ಲಿ ಆಯೋಜನೆಗೊಂಡಿದೆ. ಕಳೆದ ವರ್ಷ ಭಾರತದಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವರ್ಚುವಲ್ ಸಮ್ಮೇಳನದಲ್ಲಿ ಭಾಗಿಯಾದರು. ವಿದೇಶಾಂಗ ಸಚಿವ ಭುಟ್ಟೋ ಭಾರತಕ್ಕೆ ಬಂದರು. 12 ವರ್ಷಗಳಲ್ಲಿ ಅದು ಪಾಕಿಸ್ತಾನದ ವಿದೇಶಾಂಗ ಸಚಿವನ ಮೊದಲ ಭಾರತ ಭೇಟಿಯಾಗಿತ್ತು. ಈ ಬಾರಿ ಸಮ್ಮೇಳನ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಪಾಕಿಸ್ತಾನ ಎಲ್ಲ ಸದಸ್ಯ ದೇಶಗಳಿಗೆ ಆಹ್ವಾನವನ್ನು ಕಳುಹಿಸಿದ ಹಾಗೆ ಭಾರತವನ್ನು ಕೂಡ ಸಮ್ಮೇಳನಕ್ಕೆ ಆಹ್ವಾನಿಸಿದೆ. ಆದರೆ ಭಾರತದ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಈ ಸಮ್ಮೇಳನದಲ್ಲಿ ಭಾಗಿ
ಆಗ್ತಾರಾ? ಭಾಗಿಯಾದರೆ ಯಾರು ಹೋಗ್ತಾರೆ ಅಥವಾ ಯಾರು ಭಾಗಿ ಆಗೋದೇ ಇಲ್ವಾ? ಇದು ಈಗ ಎದ್ದಿರುವ ಪ್ರಶ್ನೆ. ಇದಕ್ಕೆ ಉತ್ತರ ಅನ್ನೋ ಹಾಗೆ ಮೊನ್ನೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಪಾಕಿಸ್ತಾನದ ಜೊತೆಗಿನ ನಿರಂತರ ಮಾತುಕತೆಗಳ ಅಧ್ಯಾಯ ಮತ್ತು ಕಾಲ ಎರಡೂ ಮುಕ್ತಾಯವಾಗಿದೆ. ಈಗೇನಿದ್ರು ಅವರು ನಮ್ಮ ಜೊತೆ ಹೇಗೆ ವ್ಯವಹರಿಸ್ತಾರೋ ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡುವುದಷ್ಟೇ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಭಾರತದ ವಿರುದ್ಧ ಭಯೋತ್ಪಾದಕರನ್ನ ನುಗ್ಗಿಸುವ, ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೆಂಬಲ ಕೊಡುವ ಪಾಕಿಸ್ತಾನದ ಜೊತೆ ಮಾತುಕತೆಗಳನ್ನು ನಡೆಸಿ ಪ್ರಯೋಜನ ಇಲ್ಲ. ಅವರು ಭಯೋತ್ಪಾದನೆಯನ್ನು ನಿಲ್ಲಿಸುವವರೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಸರಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ. ಹಾಗಾದ್ರೆ ಭಾರತ SCOದಲ್ಲಿ ಭಾಗಿ ಆಗೋದಿಲ್ವಾ? ಗೆಳೆಯರೆ, ಇಲ್ಲಿ ಭಾಗಿ ಆಗೋದ್ರಿಂದ ಅಥವಾ ಆಗದೇ ಇರೋದ್ರಿಂದ ಏನು ಲಾಭ ಏನು ನಷ್ಟ ಅನ್ನೋ ಬಗ್ಗೆ ಕೂಡ ಒಂದು ಸ್ವಲ್ಪ ನೋಡ್ಬಿಡೋಣ. SCO ಅನ್ನೋದು ನಾನು ಆಗಲೇ ಹೇಳಿದ ಹಾಗೆ ಯುರೋಪ್ ಹಾಗೂ ಏಷ್ಯಾಗಳನ್ನು ಜೋಡಿಸುವ ಚೈನಾ, ರಷ್ಯಾ ಹಾಗೂ ಮಧ್ಯ ಏಷ್ಯಾದ ದೇಶಗಳನ್ನು ಒಳಗೊಂಡ ಬಲಿಷ್ಠ ಸಂಘಟನೆ. ಹೀಗಾಗಿ ಇದರ ಸದಸ್ಯತ್ವ ಮತ್ತು ಈ ಸಂಘಟನೆಯಲ್ಲಿ ಸಕ್ರಿಯವಾಗಿರುವುದು ಭಾರತಕ್ಕೆ ಮುಖ್ಯ ಅನಿಸ್ಕೊಳ್ಳುತ್ತೆ. ಆ ಮೂಲಕ ಪಾಕಿಸ್ತಾನ ಹಾಗೂ ಚೈನಾಗಳ ಪ್ರಭಾವ ಈ ದೇಶಗಳ ಮೇಲೆ ತುಂಬಾ ಹೆಚ್ಚಾಗದ ಹಾಗೆ ನೋಡಿಕೊಳ್ಳೋದಕ್ಕೆ ಕೂಡ ಭಾರತಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತ ಇದರಲ್ಲಿ ಭಾಗಿಯಾಗಬೇಕು ಅನ್ನೋದು ಒಂದು ವಾದ. ಇನ್ನು ಎರಡನೇದು, ಭಾರತ ಇತ್ತೀಚೆಗೆ ಪಶ್ಚಿಮ ದೇಶಗಳ ಜೊತೆಗಿನ ನಂಟನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಇದು ರಷ್ಯಾದ ಅಸಮಾಧಾನಕ್ಕೆ ಕಾರಣವಾಗದ ಹಾಗೆ ಕೂಡ ಭಾರತ ಇಲ್ಲಿ ನೋಡಿಕೊಳ್ತಾ ಇದೆ. ಸೊ ರಷ್ಯಾದ ಜೊತೆಗಿನ ಸಂಬಂಧವನ್ನು ಉಳಿಸಿಕೊಳ್ಳೋ ನಿಟ್ಟಲ್ಲಿ ಆಫ್ಘನಿಸ್ತಾನ, ಇರಾನ್, ತಜಿಕಿಸ್ತಾನ, ಕಜಕಿಸ್ತಾನ ಮುಂತಾದ ಎಲ್ಲ ಮಧ್ಯ ಏಷ್ಯಾ ದೇಶಗಳ ಜೊತೆಗಿನ ಸಂಬಂಧಗಳ ದೃಷ್ಟಿಯಿಂದ ಈ ಸಮ್ಮೇಳನ ಭಾರತಕ್ಕೆ ಮುಖ್ಯ ಆಗುತ್ತೆ. ಇನ್ನು ಇದರ ಸಮಸ್ಯೆಗಳೇನು? ಭಾರತ ಚೈನಾ ಹಾಗೂ ರಷ್ಯಾಗಳ ಜೊತೆಗಿರೋದನ್ನ ಅಮೆರಿಕ ಇಷ್ಟಪಡೋದಿಲ್ಲ. ಇನ್ನು ಈ ಸಂಘಟನೆ ಆರಂಭ ಆದಾಗ ಇದು ಆರ್ಥಿಕ ಅಭಿವೃದ್ಧಿ, ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಸಂಬಂಧಗಳ ವೃದ್ಧಿಗೆ ಅಂತ ಹೇಳಲಾಯಿತಾದರೂ ರಷ್ಯಾ ಹಾಗೂ ಚೈನಾಗಳ ಪ್ರಾಬಲ್ಯವನ್ನು ಹೊಂದಿರುವ ಈ ಸಂಘಟನೆಯ ಉದ್ದೇಶ ಅಮೆರಿಕ ವಿರುದ್ಧ ಒಂದು ಕೂಟವನ್ನು ಕಟ್ಟೋದು. ಈ ಕಾರಣಕ್ಕಾಗಿಯೇ ಇರಾನ್ಗೆ ಹಾಗೂ ಬೆಲಾರೂಸ್ಗೆ ಇಲ್ಲಿ ಸದಸ್ಯತ್ವವನ್ನು ಕೊಡಲಾಗಿದೆ. ಇಲ್ಲಿ ಅಮೆರಿಕಾದ ವಿರೋಧಿಗಳನ್ನು ಒಂದುಗೂಡಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋ ಅಭಿಪ್ರಾಯ ಅಮೆರಿಕಾಗೂ ಇದೆ. ಹೀಗಾಗಿ ಭಾರತ ಇದರಿಂದ ದೂರ ಇದ್ರೆ ಅಮೆರಿಕ ಖುಷಿಯಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಭಾರತಕ್ಕೆ ಅಮೆರಿಕದ ಸ್ನೇಹ ಅಥವಾ ಸಹಕಾರಗಳು ನಾನಾ ಕಾರಣಗಳಿಂದ ಬೇಕಾಗಿವೆ. ಹಾಗೆ ಈ ಸಮ್ಮೇಳನ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಭಾರತದ ಪ್ರಧಾನಿ ಅಲ್ಲಿಗೆ ಹೋಗಿ ಅದರಲ್ಲಿ ಭಾಗಿಯಾಗೋದು ಭಾರತದ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ಕೂಡ ಅಷ್ಟು ಒಳ್ಳೆಯ ನಿರ್ಧಾರ ಅನ್ನಿಸ್ಕೊಳ್ಳೋದಿಲ್ಲ. ಪಾಕಿಸ್ತಾನದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಬರ್ತಾ ಇರೋ ಭಾರತ ಸದ್ಯಕ್ಕೆ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನ, ರಾಜತಾಂತ್ರಿಕ ಸಂಬಂಧಗಳನ್ನ ಮೊಟಕುಗೊಳಿಸಿದೆ. ಪಾಕಿಸ್ತಾನ ಭಾರತದ ಜೊತೆಗಿನ ಸಂಬಂಧಗಳನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಭಾರತದೊಳಕ್ಕೆ ಉಗ್ರರನ್ನ ನುಸುಳಿಸುವ ತನ್ನ ಕೊಳಕು ಕೆಲಸವನ್ನ ಪಾಕಿಗಳಿನ್ನೂ ನಿಲ್ಲಿಸಿಲ್ಲ. ಕಾಶ್ಮೀರದಲ್ಲಿ ನಮ್ಮ ಯೋಧರ ಬಲಿದಾನ ಇವತ್ತಿಗೂ ನಡೀತಾ ಇದೆ. ಉಗ್ರರು ನುಸುಳುತ್ತಾ ಇದ್ದಾರೆ. ಭಾರತಕ್ಕೆ ಬೇಕಾದ ಯಾವ ಉಗ್ರನನ್ನು ಪಾಕಿಸ್ತಾನ ನಮಗೆ ಹಸ್ತಾಂತರ ಮಾಡಿಲ್ಲ. ಹೀಗಿರುವಾಗ ಒಂದು ಸಮ್ಮೇಳನಕ್ಕಾಗಿ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋಗಬೇಕಾ? ಇದು ಪ್ರಶ್ನೆ. ಇನ್ನು ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ಇದೆ ನೋಡಿ, ಅದರ ಸಮ್ಮೇಳನವನ್ನ ಪಾಕಿಸ್ತಾನದ ಕಾರಣಕ್ಕೇನೆ ಭಾರತ ಬಹಿಷ್ಕರಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ಆಯೋಜನೆಗೊಂಡಿದ್ದ ಸಾರ್ಕ್ ಸಮ್ಮೇಳನದಲ್ಲಿ ಭಾರತ ಭಾಗಿಯಾಗಲಿಲ್ಲ. ಪಾಕಿಸ್ತಾನ ತನ್ನ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಲ್ಲಿಸುವವರೆಗೆ ಸಾರ್ಕ್ಗೆ ಜೀವ ಕೊಡೋದಕ್ಕೆ ಭಾರತ ಸಿದ್ಧ ಇಲ್ಲ. ಈ ಸಾರ್ಕ್ನಲ್ಲಿ ಭಾರತ, ಆಫ್ಘನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನಗಳು ಸದಸ್ಯತ್ವವನ್ನು ಹೊಂದಿವೆ. ಇಲ್ಲಿ ಸೌತ್ ಏಷ್ಯಾ ದೇಶಗಳ ಕೂಟವನ್ನ ಪಾಕಿಸ್ತಾನದ ಸಲುವಾಗಿನೇ ಬಹಿಷ್ಕರಿಸ್ತಾ ಇರೋ ಭಾರತ ಈಗ SCO ಸಮ್ಮೇಳನ ಪಾಕಿಸ್ತಾನದಲ್ಲಿ ನಡೀತಿದ್ರೆ ಅಲ್ಲಿ ಹೋಗೋದಿದೆಯಲ್ಲ, ಇದು ಸಾರ್ಕ್ ದೇಶಗಳ ಅಸಮಾಧಾನಕ್ಕೆ ಮಾತ್ರ ಅಲ್ಲ, ಭಾರತದ ಮೇಲಿನ ನಂಬಿಕೆಗೆ ಕೂಡ ಧಕ್ಕೆ ತರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಭಾರತ ಪಾಕಿಸ್ತಾನಕ್ಕೆ ಹೋಗೋದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಕೂಡ ಇಲ್ಲಿದೆ. ಇದೆಲ್ಲದರ ನಡುವೆ ಈ ಸಮ್ಮೇಳನದಲ್ಲಿ ಭಾಗಿ ಆಗುವ ಆಗದೇ ಇರುವ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಇದುವರೆಗೆ ಏನನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಭಾಗಿ ಆಗೋದಿಲ್ಲ ಅನ್ನೋ ವರದಿಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಆ ಬಗ್ಗೆ ಇನ್ನೂ ಯಾವ ನಿರ್ಧಾರವನ್ನು ಕೈಗೊಳ್ಳಲಾಗಿಲ್ಲ. ಹೀಗಾಗಿ ಖಚಿತವಲ್ಲದ ಸುದ್ದಿಗಳನ್ನು ಪ್ರಕಟಿಸಬೇಡಿ ಅಂತ ಮಾಧ್ಯಮಗಳಿಗೆ ಮನವಿ ಮಾಡಿಕೊಂಡಿದೆ. ಗೆಳೆಯರೆ, ಈಗ ನೀವು ಹೇಳಿ, ಭಾರತ ಪಾಕಿಸ್ತಾನದಲ್ಲಿ ನಡೀತಿರುವ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮ್ಮೇಳನದಲ್ಲಿ ಭಾಗಿ ಆಗಬೇಕಾ ಬೇಡವಾ? ನಿಮಗೇನನ್ಸುತ್ತೆ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.